ಹನುಮಾನ್ ಚಾಲೀಸಾ ರಚನೆಯಾಗಿದ್ದು ಜೈಲಿನಲ್ಲಿ ಅಂತ ನಿಮ್ಗೆ ಗೊತ್ತಾ? ಈ ವಿಡಿಯೋ ಪೂರ್ತಿ ನೋಡಿ. ಇದು 16ನೇ ಶತಮಾನ. ಮೊಘಲ್ ದೊರೆ ಅಕ್ಬರ್ಗೆ ತನ್ನ ಅಧಿಕಾರದ ಅಹಂಕಾರವಿತ್ತು. ಒಮ್ಮೆ ಸಂತ ತುಳಸೀದಾಸರನ್ನ ಕರೆಸಿ, ನಿನ್ನ ರಾಮನ ಪವಾಡ ನನಗೋ ತೋರಿಸು, ಇಲ್ಲವಾದರೆ ಸಾಯಲು ಸಿದ್ಧನಾಗುವಂತ ಸವಾಲ್ ಹಾಕಿದ. ತುಳಸೀದಾಸರು ನಗುತ್ತಾ, ನನ್ನ ಪ್ರಭು ಶ್ರೀರಾಮ ಮ್ಯಾಜಿಕ್ ಮಾಡೋ ಜಾದೂಗಾರ ಅಲ್ಲ ಅಂದ್ರು. ಸಿಟ್ಟಿಗೆದ್ದ ಅಕ್ಬರ್ ಅವರನ್ನ ಫತೇಪುರ್ ಸಿಕ್ರಿಯ ಭಯಂಕರ ಜೈಲಿಗೆ ಹಾಕಿದ. ಆದರೆ ಆ ಕತ್ತಲ ಕೋಣೆಯೇ ಇತಿಹಾಸವಾಯಿತು. ತುಳಸೀದಾಸರು ಭಯಪಡಲಿಲ್ಲ. ಬದಲಿಗೆ ಹನುಮಂತನನ್ನು ನೆನೆದು ದಿನಕ್ಕೊಂದು ಶ್ಲೋಕದಂತೆ ಬರೋಬ್ಬರಿ 40 ದಿನಗಳ ಕಾಲ 40 ಸಾಲುಗಳನ್ನು ಬರೆದರು. ಅದೇ ಶಕ್ತಿಶಾಲಿ ಹನುಮಾನ್ ಚಾಲೀಸಾ. ಸರಿಯಾಗಿ 40ನೇ ದಿನ ಅಕ್ಬರ್ ಬೆಚ್ಚು ಬೀಳುವ ದೃಶ್ಯ ಅಲ್ಲಿ ನಡೆಯಿತು. ಎಲ್ಲಿಂದ ಬಂತೋ ಗೊತ್ತಿಲ್ಲ, ಲಕ್ಷಾಂತರ ಕೋತಿಗಳ ಸೈನ್ಯ ಅಕ್ಬರ್ನ ಅರಮನೆಗೆ ಮುತ್ತಿಗೆ ಹಾಕಿದವು. ಸೈನಿಕರ ಕತ್ತಿ ಬಂದೂಕುಗಳೇನು ನಡೆಯಲಿಲ್ಲ. ಇಡೀ ಅರಮನೆ ತಳ್ಳಣಿಸಿ ಹೋಯಿತು. ರಾಮನ ಬಂಟನ ಕೋಪಕ್ಕೆ ಹೆದರಿದ ಅಕ್ಬರ್ ಓಡಿ ಹೋಗಿ ತುಳಸೀದಾಸರ ಕಾಲಿಗೆ ಬಿದ್ದ. ತಕ್ಷಣ ಅವರನ್ನ ಬಿಡುಗಡೆ ಮಾಡಿದ. ಸಂಕಟ ಬಂದಾಗ ಹನುಮಾನ್ ಚಾಲೀಸಾ ಓದಿ ಅಂತ ಹೇಳೋದು ಸುಮ್ಮನೆ ಅಲ್ಲ, ಅದು ಮಂತ್ರ ಅಲ್ಲ, ಅದೊಂದು ರಕ್ಷಾ ಕವಚ. ಯಾರಿಗೆ ಹನುಮಂತನ ಮೇಲೆ ನಂಬಿಕೆ